ಉತ್ತರ ಕನ್ನಡ ಲೋಕಸಭಾ ಸದಸ್ಯ ಅಂದ್ರೆ ಆ ಕ್ಷೇತ್ರದ ಲೋಕಸಭಾ ಸದಸ್ಯ ಅನಂತಕುಮಾರ್ ಹೆಗಡೆ ನೀಡಿರುವಂತಹ ಹೇಳಿಕೆ ಸಾಕಷ್ಟು ರೀತಿ ಕೆಂಡಾಮಂಡಲಕ್ಕೆ ಕಾರಣವಾಗ್ತಾ ಇದೆ. ಮುಖ್ಯಮಂತ್ರಿಗಳ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಕ್ಕೆ ಕಾಂಗ್ರೆಸ್ನ ಅನೇಕರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾಲಿಗೆ ಹರಿಬಿಟ್ಟ ಎಂಪಿ ವಿರುದ್ಧ ಇದೀಗ ಸಚಿವ ಶಿವರಾಜ್ ತಂಗಡಿಗೆ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅನಂತಕುಮಾರ್ ಹೆಗಡೆ ಜಾಬ್ ಪುಟ್ಗೋಸಿ ಅಂತ ಹೇಳಿದ್ದಾರೆ. ಅನಂತಕುಮಾರ್ ಹೆಗಡೆಯನ್ನು ಪುಟಗೋಸಿಗೆ ಹೋಲಿಕೆ ಮಾಡಿದ್ದಾರೆ. ರಾಜ್ಯದಷ್ಟಲ್ಲ ದೇಶದಲ್ಲೇ ಸಿದ್ದರಾಮಯ್ಯ ಬೆಂಬಲಿಗರಿದ್ದಾರೆ. ರಾಜ್ಯದಲ್ಲಿ ಮಾತ್ರ ಅಲ್ಲ, ಟೀಕೆ ನಾವು ಮಾಡ್ತೀವಿ, ಆದರೆ ಬಳಸುವ ಭಾಷೆ ಯಾವ ರೀತಿ ಇರುತ್ತೆ, ಹೀಗೆ ಮುಂದುವರಿಸಿದರೆ ನಮ್ಮ ಭಾಷೆಗಳಲ್ಲಿ ಉತ್ತರ ಕೊಡಬೇಕಾಗುತ್ತೆ ಎನ್ನುವ ಎಚ್ಚರಿಕೆಯನ್ನು ಶಿವರಾಜ್ ತಂಗಡಿಗೆ ಕೊಟ್ಟಿದ್ದಾರೆ. ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ತಂಗಡಿಗೆ ವಾಗ್ದಾಳಿ ಮಾಡಿದ್ದಾರೆ. ಅನಂತಕುಮಾರ್ ಹೆಗಡೆ ಅದನ್ನು ಅವನ ಭಾಷೆದೊಳಗೆ ನನಗೂ ಹೇಳಕ್ಕೆ ಬರುತ್ತೆ. ಆದರೆ ನನಗೆ ನನ್ನ ಹಿರಿಯರು ಸಂಸ್ಕಾರವನ್ನು ಕಲಿಸಿದ್ದಾರೆ. ಸಂಸ್ಕಾರ ಕಲಿಸಿದ್ದಕ್ಕೆ ನಾನು ಅವನಿಗೆ ಯಾವ ಭಾಷೆದೇ ಬೇಕಾದರೂ ಉತ್ತರ ಕೊಡ್ಬೋದು. ಹುಷಾರ್, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಸಿದ್ದರಾಮಯ್ಯನವ್ರ ಬಗ್ಗೆ, ಕಾಂಗ್ರೆಸ್ದ ಬಗ್ಗೆ ಏನಾದರೂ ಒಂದು ಹೆಜ್ಜೆನ ಏಕವಚನ ಸಿದ್ದರಾಮಯ್ಯನವರಿಗೆ ಮಾತಾಡಿದ್ರೆ ಮಗನೇ ನಾನು ಅಲ್ಲಿಗೆ ಬಂದು ನಿನಗೆ ಉತ್ತರ ಕೊಡ್ತೀನಿ. ಇದು ಲಾಸ್ಟ್ ವಾರ್ನಿಂಗ್. ನನಗೆ ಸಂಸ್ಕಾರ ಕಲಿಸಿದ್ದಾರೆ, ಆದರೆ ಈ ಮಾತು ಹೇಳಬಾರ್ದಾಗಿತ್ತು. ಈ ಮಾತು ಹೇಳಕ್ಕೆ ನನ್ನ ಮನಸ್ಸಿಲ್ಲ. ಅವನ ಭಾಷೆದೊಳಗೆ ಉತ್ತರ ಹೇಳಬೇಕು ಅಂತ ಹೊರಟಿದ್ದೀನಿ. ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್. ಇದೇ ಉತ್ತರ ಇನ್ನೇ ಹೇಳಿದರೆ ನಾನು ಇದಕ್ಕಿಂತ ಕೆಟ್ಟ ಭಾಷೆ ಒಳಗೆ ಅವನಿಗೆ ಉತ್ತರ ಕೊಡ್ತೀನಿ. ಇದಕ್ಕಿಂತ ಕೆಟ್ಟ ಭಾಷೆ. ಸಿದ್ದರಾಮಯ್ಯನಿಗಾದಂಥ ಅನುಭವ ಅವನಿಗೆ ವಯಸ್ಸಿಗಾಗಿಲ್ಲ. ಈ ದೇಶದೊಳಗೆ 2 ಸತಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಅನಂತಕುಮಾರ್